ಈ ದೇಶದ ಇತಿಹಾಸವೇ ಬ್ರದರ್. ಪಾಂಡವರು ಕೌರವ ಯುದ್ಧ ಯಾಕಾಯಿತು? ಈ ದೇಶದ ಇತಿಹಾಸವೇ ಅದು. ಅಣ್ಣ ತಮ್ಮಂದ್ರು ಹೊಡೆದಾಟನೇ ನಡೆಯೋದು. ಈ ದೇಶದ ಇತಿಹಾಸ, ಮಣ್ಣಿನ ಗುಣ, ದಾಯದ ಈ ಕಲಾ ಅದು ನಡೀತಾ ಇರ್ತದೆ. ಅದರಿಂದ ಅದಕ್ಕೇನು ನಾವು ವಿಶೇಷವಾಗಿ ಅದಕ್ಕೇನು ಅರ್ಥೈಸಬೇಕಾಗಿಲ್ಲ. ಹೌದು, ಈಗಲೂ ನಾನು ತಮ್ಮ ಅಂತಲೇ ಹೇಳ್ತೀನಿ. ಯಾಕೆಂದ್ರೆ ನಾವೀಗ ಒಂದಾಗಿ ಕೆಲಸ ಮಾಡಲೇಬೇಕಲ್ಲ. ದಾಯದ ಕಲೆ ಇಲ್ಲೂ ಇರ್ತದೆ, ಪ್ರತಿ ಮನೆಯಲ್ಲೂ ದಾಯದ ಕಲೆ ಇಲ್ವಾ? ಅದು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಮಣ್ಣಿನ ಗುಣ ಅದು. ಅವ್ರು ಹೇಳಿಕೆ ಕೊಟ್ಟರು, ಅದಕ್ಕೆ ನಂದೇನು ತಕ್ಕಲಿ ನಡೆದಿರೋ ಘಟನೆ ಹೇಳಿದ್ದಾರೆ. ಕಳೆದ ಚುನಾವಣೆ ಏನಾಯಿತು, ಮುಂದೇನಾಗುತ್ತೆ ಅಂತ ಹೇಳಿದ್ದಾರೆ. ಮುಂದಿಂದು ಭವಿಷ್ಯನೂ ಹೇಳಿದ್ದಾರೆ ಅವರು, ಏನಾಗುತ್ತೆ ಅಂತ ಹೇಳಿ. ಆ ಭವಿಷ್ಯನೂ ನೋಡೋಣ. ತಾರತಮ್ಯ ನಮಗೆ ಅರ್ಥ ಇಲ್ಲ. ಅಲ್ಲ, ಸೌಂಡ್ ಮಾಡಿಸ್ತಾ ಇದ್ದೀರಿ, ಅವ್ರು ಸೌಂಡ್ ಮಾಡ್ತಿಲ್ಲ, ಸೌಂಡ್ ಮಾಡಿಸ್ತಾ ಇದ್ದೀರಿ. ಇದು ಕಳೆದ 7-8 ತಿಂಗಳಿಂದ ನಡೀತಾನೆ ಇದೆ ಅಲ್ವೇ? 7-8 ತಿಂಗಳಿಂದ ನಡೀತಾನೆ ಇದೆ. ಇಲ್ಲಿ ಪ್ರಶ್ನೆ, ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಈ ರೀತಿಯ ಗುಮ್ಮ ಬಿಟ್ಕೊಂಡು ಅವರೇನೋ ಇದರಿಂದ ಏನೋ ಸಾಧನೆ ಮಾಡಬೇಕು ಅಂತ ಅವ್ರ ತಲೆ ಒಳಗೆ ಇಟ್ಕೊಂಡವ್ರೆ. ಅದು ಯಾವುದೂ ಆಗೋದಿಲ್ಲ. ಎಷ್ಟು ಜನ ಹೇಳ್ಕೊಂಡು ಹೋದ್ರು, ಏನೋ ಅಷ್ಟು ಜನ ಕ್ಯೂ ನಿಂತವ್ರೆ, ಇಷ್ಟು ಜನ ಕ್ಯೂ ನಿಂತವ್ರೆ ಅಂತ ಸರ್ಕಾರ ರಚನೆ ಮಾಡಿದ ದಿವಸದಲ್ಲಿ ಹೇಳ್ಕೊಂಬಂದ್ರಲ್ವಾ? ಎಷ್ಟೆಷ್ಟು ಜನ ಕ್ಯೂ ನಿಂತ್ಕೊಂಡವ್ರಿಗೆ ಹೋಗಿ ಅಲ್ಲಿ. ಕಾಂಗ್ರೆಸ್ನಲ್ಲೇ ಊರಿಗೆ ಹೋಗಿ ಜನಕ್ಕೆ ಮುಖ ಹೆಂಗೆ ತೋರಿಸದಪ್ಪ ಅಂತ ಶಾಸಕರುಗಳು ಅಲ್ಲಿ ಗೆದ್ದರೀಗ ಪಾಪ ಅವ್ರು ಯೋಚನೆ ಮಾಡ್ತಾ ಕೂತವ್ರೆ. ಅದನ್ನೇ ರಾಜಗೌಡರು ಹೇಳ್ತಾರೆ ತಾರತಮ್ಯ ಅಂತ. ನಮ್ಗೆ ಅಷ್ಟೇ ಈಗ ಕಾಂಗ್ರೆಸ್ ಅಲ್ಲ, ಅಸೆಂಬ್ಲಿಯಲ್ಲಿ ಮಾತಾಡೋಣ. ಅದರಿಂದ ಮಂಜಣ್ಣ ಅವ್ರಿಗೂ ಪಬ್ಲಿಸಿಟಿ ಕೊಡ್ತಾ ಇದ್ದೀರಿ, ಕೊಡ್ಲಿ. ವೆಂಕಟೇಶ್ವರ ಅವರಿಗೂ ಪಬ್ಲಿಸಿಟಿ ಕೊಡ್ತಾ ಇದ್ದೀರಿ, ಕೊಡಿ. ಹಂಗಾದ್ರೂ ಓಲಿ ಪಬ್ಲಿಸಿಟಿ ಸಿಗಲಿ. ಹೋಗೋಣ ಬ್ರದರ್, ಏನದಿ. ಇಲ್ಲ, ನಾನು ನಿನ್ನೆ ಅವರಿಗೆ ಮೆಸೇಜ್ ಕೊಟ್ಟಿದ್ದೆ, ಬರ್ಲಿಕ್ಕಾಗಲ್ಲ ಅಂತ ಹೇಳಿ. ನಿನ್ನೆ ನಾನು ಮೆಸೇಜ್ ಕೊಟ್ಟೆ. ನನಗೆ ಸ್ವಲ್ಪ ಬೇರೆ ಸಮಸ್ಯೆಗಳಿತ್ತು, ಅದರಿಂದ ಹೋಗಲಿಲ್ಲ ಅಷ್ಟೇ. ಇದರಲ್ಲಿ ನೆನ್ನೆ ಹೋಗದೇ ಇರೋದಕ್ಕೆ ಏನು ತಪ್ಪ ಅರ್ಥ ಕಲ್ಪಿಸಬೇಕಾಗಿಲ್ಲ. ಎಲ್ಲ ಸುಗಮವಾಗಿ ಸೀಟ್ ಹೊಂದಾಣಿಕೆ ಇರ್ಬೋದು, ಯಾವುದೇ ರೀತಿಯ ಸಮಸ್ಯೆಗಳಿಲ್ಲದೆ 28ರ ಗುರಿ ಏನಿದೆ ಅದು ಮುಟ್ತಕ್ಕಂಥದ್ರಲ್ಲಿ ಯಾವ ಸಂಶಯ ಇಲ್ಲ. ಆ ಗುರಿ ಮುಟ್ತೀವಿ. ಓಕೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.